ಪ್ರೀತಿಯಿಂದ ಪ್ರೀತಿಯಿಂದ. ತೇಜು, ಅಮ್ಮಾಯಿ ಮಾಡಿರೋ ಪೇಂಟಿಂಗ್ಸು ತುಂಬಾ ಕತೆ ಹೇಳ್ತಿದೆ. ಇದ್ರ ಬಗ್ಗೆ ಅಮ್ಮಾಯಿ ಹತ್ರ ಕೇಳೋಕ್ಕಾಗಲ್ಲ. ಬೇರೆ ಯಾರ ಹತ್ರ ಕೇಳ್ಬೋದು? ಚಿಕ್ಕಮ್ಮಾಜಿ ಬಿಟ್ರೆ ಅಮ್ಮಾಯಿ ರೂಮಿಗೆ ಬರೋರು ಶಮಿಕಾ ಒಬ್ಳೆ. ಕರೀಲಾ? ಶಮಿಕಾ, ಶಮಿಕಾ. ತೇಜು, ಸರಿಯಾದ ಡಾಕ್ಟರ್ ಹತ್ರ ಈ ಪೇಂಟಿಂಗ್ಗಳನ್ನ ತೋರಿಸಿ ಇದ್ರ ಅರ್ಥ ಕಂಡಿಡ್ಕೊಳ್ಳೋಣ. ಏನ್ ತೇಜು, ಮತ್ತೆ ಅಮ್ಮಾಯಿ ಪಚ್ಚೆನ ಹನಿಮೂನಿಗೆ ಕಳ್ಸೋ ಪ್ಲಾನ್ ಹಾಕ್ತಿದ್ದೀರಾ? ಹಾ ಪಚ್ಚೆ, ನಾನ್ ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತಿದ್ದೆ. ಅಮ್ಮಾಯಿ ಇತ್ತೀಚೆಗೆ ಸಿಕ್ಕಾಪಟ್ಟೆ ಬದಲಾಗಿದ್ದಾರೆ. ಅಮ್ಮಾಯಿ ಅಂದ್ರೆ ನಾನಾ? ಅಮ್ಮಾಯಿ ಪೇಂಟಿಂಗ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಅಮ್ಮಾಯಿ ಮನ್ಸಲ್ಲಿರೋ ಕಿರಿಕುಗಳು, ಭಯ, ಕನ್ಫ್ಯೂಷನ್ಸು ಎಲ್ಲ ಒಂದೊಂದಾಗೆ ಹೊರಗೆ ಬಂದು ಅಮ್ಮಾಯಿ ನಿಧಾನವಾಗಿ ತುಂಬಾ ಇಂಪ್ರೂವ್ ಆಗ್ತಿದ್ದಾರೆ. ಹಾ ಶಮಿಕಾ, ಅವ್ರನ್ನ ಇನ್ನೂ 100% ಸರಿ ಮಾಡ್ಬೇಕು ಅಂದ್ರೆ ಅವ್ರನ್ನ ಇನ್ನೂ ಹೆಚ್ಚು ಅರ್ಥ ಮಾಡ್ಕೋಬೇಕು. ಮಾತಲ್ಲ ಅವ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲ. ಅಣ್ಣನ ಕೆಲಸಗಳಿಂದ ಪೇಂಟಿಂಗ್ಸ್ನಿಂದ ಅವನ್ನ ಹೆಚ್ಚು ಅರ್ಥ ಮಾಡ್ಕೋಬಹುದು. ನೀವು ನೋಡಿದಾಗೆ ಅಣ್ಣ ಎಂಥ ಸಿಚುವೇಶನಲ್ಲಿ ಪೇಂಟಿಂಗ್ಸ್ ಮಾಡಿದ್ದು? ಹಾ, ನಾನು ಈಗಲೇ ಚಿಕ್ಕ ಚಿತ್ರ ಬರೀತೀನಿ, ನನ್ನ ಫ್ರೆಂಡ್ದು. ಒಂದು ನಿಮಿಷ, ನೀನು ಇವಾಗ ಯಾವ ಫ್ರೆಂಡ್ ಚಿತ್ರನೂ ಬರೀಬೇಕಾಗಿಲ್ಲ. ಸಮುದ್ರ ಚಿತ್ರ ಬರಿ, ನಾವು ನೋಡ್ತೀವಿ. ಅಮ್ಮಾಯಿ ಮೊದ್ಲು ದಿನದ 24 ಗಂಟೆನೂ ಯಾರೋ ತನ್ನನ್ನು ಸಾಯ್ಸಕ್ ಬರ್ತಾರೆ ಅನ್ನೋ ಹೆದರಿಕೆಲ್ಲ ಇರ್ತಿದ್ರು. ಅದಕ್ಕೆ ಯಾರೇ ಬಂದ್ರು ಅವ್ರು ನೋಡೋಕ್ ಮೊದ್ಲೇ ಅವ್ರ ಮೇಲೆ ಆಕ್ರಮಣ ಮಾಡ್ತಿದ್ರು. ಹೌದಲ್ವಾ? ಫಸ್ಟ್ ಟೈಮ್ ನಾನು ಅಮ್ಮಾಯಿನ ನೋಡಿದಾಗ ಕತ್ಲೆ ರೂಮಲ್ಲಿ ಕೈಕಾಲು ಕಟ್ಟಾಕಿದ್ರು. ಇದಕ್ಕೆ ಅಂದ್ರೆ ಅಮ್ಮಯ್ಯ ಅಣ್ಣನ ಭಯಕ್ಕೆ ಕಾರಣ ಏನಿರ್ಬೋದು ಶಮಿಕಾ? ಏನೋ ನೋಡ್ಬಾರ್ದು ನೋಡಿ ಹೆದರ್ಕೊಂಡ್ ಹಾಗಿತ್ತು. ಅದೇನಂತ ಸರಿಯಾಗಿ ನನ್ಗೂ ಗೊತ್ತಿಲ್ಲ. ಆದ್ರೆ ಅಮ್ಮಾಜಿ ಚಿಕ್ಕಮ್ಮಾಜಿ ಮನೆ ಮರ್ಯಾದೆ ಹೋಗುತ್ತೆ ಅಂತ ಅಮ್ಮಾಯಿ ಹುಚ್ಚಿನ ಬಗ್ಗೆ ಯಾರ ಹತ್ರನೂ ಮಾತಾಡಲ್ಲ. ಶಮಿಕಾ, ಅಣ್ಣನಿಗಿರೋದು ಹುಚ್ಚಲ್ಲ, ಡಿಪ್ರೆಷನ್, ವಿಷಣ್ಣತೆ. ಅಂದ್ರೆ ಮನಸ್ಸು ಕುಗ್ಗಿರುವಂತ ಕಾಯಿಲೆ. ಮನಸ್ಸಿಗೆ ಸರಿಯಾದ ನೆಮ್ಮದಿ, ಸಂತೋಷ ಸಿಕ್ಕಿದ್ರೆ ಈ ವಿಷಣ್ಣತೆ ಅನ್ನೋ ಕಾಯಿಲೆನ ಹೊಡೆದೋಡಿಸ್ಬೋದು ಅಂತ ನಾನು ಓದಿದ್ದೀನಿ. ಕರೆಕ್ಟ್ ತೇಜು. ಅದಕ್ಕೆ ನಾನು ಇವರಿಬ್ರು ರಿಸೆಪ್ಷನ್ ಆದ ತಕ್ಷಣ ಹನಿಮೂನಿಗೆ ಪ್ಲಾನ್ ಹಾಕಿದ್ದು. ಆ ಪರಿಸರದಲ್ಲಿ ನೀವು ಹಳೆ ಅಮ್ಮಾಯಿನ ಪೂರ್ತಿ ಮರೆತು ಹೊಸ ಅಮ್ಮಾಯಿನ ನೋಡಿದ್ರಿ ತಾನೆ? ಖಂಡಿತವಾಗ್ಲು ಇವರೇ ನಮ್ಮ ಅಮ್ಮಾಯಿನ ಅನ್ನೋಷ್ಟು ಆಶ್ಚರ್ಯ ಆಗ್ತಿತ್ತು. ಹಾಗಾದ್ರೆ ಅಮ್ಮಯ್ಯ ಅಣ್ಣನ ಹೊಸ ಟ್ರೀಟ್ಮೆಂಟು ಹನಿಮೂನಲ್ಲಿದೆ ಅಂತ ಆಯ್ತು. ಹನಿಮೂನಾ? ಈ ಸರಿ ನಾನು ಸರಿಯಾಗಿ ಪ್ಲಾನ್ ಮಾಡ್ತೀನಿ. 1 ವಾರ ಇಲ್ಲ 10 ದಿನ ಎಲ್ರು ತುಂಬಾ ದೂರ ಹೋಗೋಣ. ಸುಂದರವಾದ ಜಾಗದಲ್ಲಿ ನೆಮ್ಮದಿಯಾಗಿ ಕಾಲ ಕಳೆದ್ ಬರೋಣ. ಅದಕ್ಕೆ ನಾನು, ನೀವು ಅಣ್ಣ, ಕರ್ಣ, ಶಮಿಕಾ ಗಂಡ ಹೆಂಡತಿ ಇಬ್ರು ಜೊತೆಯಾಗಿ ಹೋಗ್ತೀರಾ. ನಾನು ಇಲ್ಲಿಂದ ಹೇಗ್ ಬರ್ಲಿ? ಬಂದ್ರೆ ಏನಂತೆ? ಏನಾಗುತ್ತೀಗ? ಟಿಂಪಲ್ಗೆ ಕೋಪ ಬರುತ್ತೆ. ಹನಿಮೂನ್ಗೆ ಮದ್ವೆಗೆ ಮುಂಚೆನೆ ಡಿಂಪಲ್ನ ಕರ್ಕೊಂಡು ಹೋಗೋಕೆ ಅಮ್ಮಾಜಿ ಒಪ್ಪಲ್ಲ. ನಾನೊಬ್ನೇ ನಿಮ್ ಜೊತೆ ಬರೋದಕ್ಕೆ ಡಿಂಪಲ್ ಒಪ್ಪಲ್ಲ. ಅದಕ್ಕೆ ಹಾಗಂತ ನನ್ನ ಬಿಟ್ಟು ನೀವು ಅಮ್ಮಾಯಿ ಇಬ್ಬರೇ ಹೋಗೋ ಆಗಿಲ್ಲ. ಡುಬ್ಬು ಪ್ರಾಬ್ಲಮ್. ಡುಬ್ಬು ಪ್ರಾಬ್ಲಮ್. ಹಾ, ನಾವೊಂದ್ ಕೆಲ್ಸ ಮಾಡೋಣ. ಮೊದ್ಲು ಈ ಮನೆಯಿಂದ ನಾವ್ 5 ಜನ ಹೋಗೋಣ. ಆಮೇಲೆ ಮಾರನೇ ದಿನ ಡಿಂಪಲ್ಗೆ ಅಲ್ಲಿಗೆ ಬಂದು ಜಾಯ್ನ್ ಆಗೋಕ್ ಹೇಳೋಣ. ಹೇಗಿದೆ ಐಡಿಯಾ? ಅದಕ್ಕೆ ಹೂ ಅಂದ್ರೆ ನಾನು ಪಾಪ ಲವರ್ಸು ಹೂ ಅನ್ನು ಪಚ್ಚೆ. ಓಕೆ, ಬೇಗ ಪ್ಲಾನ್ ಹಾಕಿ ಎಲ್ರೂ ಹೋಗೋಣ. ನಾನು ಈಗಲೇ ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡಿ ವಿಚಾರಿಸ್ಕೊಳ್ತೀನಿ. ಎಲ್ಲಾ ಮಿಕ್ಕಗಳು ಒಟ್ಟಿಗೆ ಬಲೆಗೆ ಬಿದ್ದಿವೆ. ಈ ಬಾರಿ ನಾನ್ ತಪ್ಪು ಮಾಡಿ ಡಿಂಪಲ್ ಕಡೆ ಕೈ ತೋರಿಸ್ಬಿಡ್ತೀನಿ. ತೇಜು ತೇಜು, ಹನಿಮೂನ್ನಲ್ಲಿ ಡುಬ್ಬು ಸಿಗ್ತಾನೆ, ಪಿಸ್ತೂಲ್ ಕೊಡ್ತಾನೆ. ತೇಜು, ಅಮ್ಮಾಯಿನ ಹೊರಗಡೆ ಪರಿಸರ ಕರ್ಕೊಂಡು ಹೋದ್ರೆ ಬದಲಾಗ್ತಾರೆ, ಇಂಪ್ರೂವ್ ಆಗ್ತಾರೆ. ಹನಿಮೂನ್ ವಿಷಯನ ಡಂಗೂರ ಹೊಡೆಯೋಣ. ಡುಬ್ಬುಗೆ ಯಾರಾದ್ರೂ ಇನ್ಫಾರ್ಮೇಶನ್ ಕೊಟ್ಟೇ ಕೊಡ್ತಾರೆ. ಅವನ್ ಬಂದೇ ಬರ್ತಾನೆ. ಅಂತೂ ಇಂತೂ ಇವತ್ತಿಗೆ ಸೆಕೆಂಡ್ ಹನಿಮೂನ್ ಡಿಸೈಡ್ ಆಯ್ತು. ಇನ್ನು ಮುಂದೆ ಈ ಮನೇಲಿ ಡುಬ್ಬು ವಿಷಯ ಮಾತಾಡೋದು ಬೇಡ. ಇನ್ನೇನಿದ್ರು ಫೇಸ್ ಟು ಫೇಸ್ ಮಾತುಕತೆ. ಡೀಲ್ ಫಿಕ್ಸ್. ಡೀಲ್ ಫಿಕ್ಸ್.
ಈ ಸೀರೆ ನನಗೆ ಬೇಕು. ಬಿಡ್ರಿ, ನಂದು ಇದು, ನಾನು ಕೊಂಡ್ಕೊಂಡಿದ್ದೀನಿ. ಇಲ್ಲ, ಈ ಸೀರೆ ನಂಗೆ ಬೇಕು. ನಾನು ತಗೊಂಡಿದ್ದೀನಿ ಸೀರೆ. ನನ್ನ ಗೆಳತಿ ಗಿಫ್ಟ್ ಕೊಡಬೇಕು. ಬಿಡು. ಬಿಡ್ರಿ, ಏನಾಗಿದೆ ನಿಮಗೆ? ನನಗೆ ಬೇಕು. ಬಿಡ್ರಿ, ನಂದು ಇದು. ಇಲ್ಲ, ನನಗೆ ಬೇಕೇ ಬೇಕು. ನೀನು ಹೋಗು, ಈ ಸೀರೆ ನಂದು. ಅಮ್ಮಾಯಿ 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 ಬಿಡಿ ಅಮ್ಮಾಯಿ ಬಿಡಿ ಅಮ್ಮಾಯಿ ಬಿಡು ಅಮ್ಮಾಯಿ. ಬಿಡಿ ಅಮ್ಮಾಯಿ ಪ್ಲೀಸ್ ಬಿಡಿ. ಪ್ರೀತಿಯಿಂದ